ಸುಬ್ರಹ್ಮಣ್ಯಂ ಸಾಹೇಬರು ನನ್ನನ್ನು ಪರಿಚಯ ಆದರು, ಶ್ರೀ ಶಿವಕುಮಾರ್ ಸಾಹೇಬರು ಪರಿಚಯ ಆದರು. ಈ ವೇದಿಕೆಗೆ ನನ್ನನ್ನು ಅತಿಥಿಯಾಗಿ ಕರೆಸಿದ್ದಕ್ಕೆ ಎಲ್ಲರಿಗೂ ಕೂಡ, ಈ ವೇದಿಕೆ ಮೇಲೆ ಇರೋರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಕನಕಪುರ ತಾಲೂಕಿನವನು. ನಾನು ದುರ್ಗಾ ಪರಮೇಶ್ವರಿ ದೇವರ ಅರ್ಚಕ ಕೂಡ. ರಾಜಕೀಯದಲ್ಲಿ ಹಲವಾರು ಹುದ್ದೆಗಳಲ್ಲಿದ್ದೆ. ಆದರೆ ಈ ಸಿನಿಮಾ ಏನು ವರ್ಣರಂಜಿತ ಅಂತ, ವರ್ಣತರಂಗ ಅಂತ ಏನು ಇಟ್ಟು ಅದ ಹೆಸರಿಟ್ಟು ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಇದನ್ನ ಶ್ರೇಯಸ್ಸು ಪರಿಪೂರ್ಣವಾಗಿ ಎಲ್ಲ ದೇವರ ಶಕ್ತಿ ಕೊಡ್ಲಿ ಅಂತ ಹೇಳಿ ಮೊದಲು ಮೇಡಮ್ನವರು ಚಾಮುಂಡೇಶ್ವರಿ ಅಮ್ಮನವರ ಕೃಪೆ ಹಾಡನ್ನು ಹಾಡಿದ್ರು. ಅವ್ರಿಗೂ ಕೂಡ ಚಾಮುಂಡೇಶ್ವರಿ, ಈ ಶಿವಕುಮಾರ್ ಸಾಹೇಬರಿಗೂ ಮತ್ತು ಈ ವೇದಿಕೆಯಲ್ಲಿರುವಂತ ಗಣ್ಯ ವ್ಯಕ್ತಿಗಳಿಗೆ ಈ ಸಿನಿಮಾ ಏನು ಒಳ್ಳೆ ಹೆಸರು ಬರಲಿ, ಒಳ್ಳೆ ಶಕ್ತಿ ಬರಲಿ ಅಂತ ನಾನು ಆ ದೇವರಲ್ಲಿ ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿಯಲ್ಲಿ ಕೇಳ್ಕೊಳ್ತಾ ಈ ವೇದಿಕೆಗೆ ನನ್ನನ್ನ ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಇನ್ನು ಇತರೆ ಬಂದಿರುವಂತ ಗಣ್ಯ ವ್ಯಕ್ತಿಗಳಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ತಿಲಕ್ ಸರ್ ಅಂದ್ರೆ, ತಿಲಕ ಅಂದ್ರೆ ಹಣೆಯಲ್ಲಿ ಬಟ್ಟನ್ನ ಇಡ್ತಾರೆ ಅಲ್ವಾ ಮೇಡಮ್? ಹಾಗೆ ಎಲ್ಲರಿಗೂ ಹಣೆಯಲ್ಲಿ ಬಟ್ಟಿಟ್ಟು ಏನೋ ಒಂದು ವರ್ಣ ಸಿಗುತ್ತೆ. ಅದೇ ರೀತಿ ತಿಲಕ್ ಸಾಹೇಬರು ಕೂಡ ಎಲ್ಲರಿಗೂ ಬೇಕಾಗಿ ಸಿನಿಮಾದಲ್ಲಿ ಒಳ್ಳೆ ಶಕ್ತಿ ಬರಲಿ, ಒಳ್ಳೆ ಆಕ್ಟರ್ ಆಗಿ ಮುಂದುವರಿಲಿ ಅಂತ ಅವ್ರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತೀನಿ. ಮತ್ತೆ ಈ ವೇದಿಕೆಯಲ್ಲಿ ಇರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಮಾಡಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ವಂದಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಗೋಪಾಲ್ ನಾಯ್ಕ್ ಸರ್. ಹಾಗೆ